ಅಡಿಗ ದಾನವರನ್ನು ಸೇರಿಸಿಕೊಂಡೆಯ ದೃಢವಿಕ್ರಮಿ ಯಾವ ಕಡೆ ನೋಡಿದ್ರು, ವಿಚಾರವನ್ನು ನನ್ನಲ್ಲಿ ತಿಳಿಸಿದ್ರು. ಸರಿ, ಮನದಲ್ಲಿ ಒಂದು ನಿರ್ಧಾರವನ್ನು ಮಾಡಿಕೊಂಡೆ. ಏನದು? ಆಕೆಯನ್ನೇ ಮದುವೆಯಾಗಬೇಕು ಎಂಬುದಾಗಿ. ಹೌದೇ? ಇಲ್ಲಿವರೆಗೆ ಆಗದೇ ಇದ್ದವ. ಸರಿ, ಮುಂದೆ ಸಂಧಾನ ಮಾಡುವುದಕ್ಕಾಗಿಯೇ ನಮ್ಮವನಾದಂತಹ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಹೇಗಾಯ್ತು ಸಂಧಾನ? ಸಂಧಾನವನ್ನು ಧಿಕ್ಕರಿಸಿದನು. ಮದುವೆ ಆಸೆ ಬಿಟ್ಟೆ? ಮತ್ತೆ ಮಲ್ಲಿಕಾರ್ಜುನರನ್ನು ಕಳುಹಿಸಿಕೊಟ್ಟೆ. ಯಾಕೆ ಜೀಯ? ಎಲ್ಲ ತರುವುದಕ್ಕೆ ತಂದಿರ್ಬೇಕಲ್ಲ. ಎಲ್ಲಿಂದ? ಮತ್ತೆ ಹೂಂಕಾರದಿಂದ ಸುತ್ತೇ ಬಿಟ್ಟ. ಧೂಮ್ರಾಕ್ಷ ಹೇಳಿದ್ದಾನೆ. ಮುಂದೇನು ಮಾಡಿದೆ? ಬಳಿಕ ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಪರಿಣಾಮ? ಚಂಡಾಡಿದಂತೆ ಚಂಡಮುಂಡರನ್ನು ಕಳೆದುಕೊಂಡೆ. ಇಷ್ಟು ನಿರಾಳವಾಗಿ ಹೇಳುತ್ತಾ ನಮ್ಮವರನ್ನು ಸೇರಿಸಿ ಏನು ಸಾಧಿಸುವುದಕ್ಕೆ ಹೊರಟೆ? ಆ ತರುಣಿಯನ್ನು ಕಾಳಗದಲ್ಲಿ ಸೋಲಿಸಿ ಎಲೆ ತರುವುದಕ್ಕಾಗಿ ಹೊರಟೆ. ಬಂದೆ, ತಡೆದೆ. ಯಾಕೆ ಪ್ರಭು? ಏನು? ಹೋದ ಮೇಲೆ ಸೋಲುವುದು ಗೆಲ್ಲುವುದು ಬಿಡು. ಕಾಳಗಕ್ಕೆ ಹೋಗುವ ಮೊದಲು ಇಲ್ಲೇ ಸೋತ್ರೆ ಇಲ್ಲಿ ಸ್ವಲ್ಪ ಆದ್ರೂ ಗೆದ್ದು ಹೊರಡಬೇಡುವ. ನಮಗೆ ಕಾಣ್ತದೆ ಗೆಲ್ಲಿಕ್ಕಿಲ್ಲ ಅಂತ. ಯಾಕೆ ಗೊತ್ತುಂಟೆ? ಯಾಕೆ? ಒಂದು ಕಾಲದಲ್ಲಿ ನಮಗೆ ಉಣ್ಣುವುದಕ್ಕೆ ತಿನ್ನುವುದಕ್ಕೆ ಗತಿ ಇರಲಿಲ್ಲ ಪ್ರಭು. ಈಗ ಒಂದು ರಾತ್ರಿಯಲ್ಲಿ 8 ಸಲ ಹಂಚುತ್ತಾರೆ. ತಿನ್ಲಿಕ್ಕೆ ಎಷ್ಟು ಬೇಕು, ಕುಡಿಲಿಕ್ಕೆ ಎಷ್ಟು ಬೇಕು. ಯಾಕೆ? ಅಷ್ಟು ವೈಭವ ಬಂದು ಹೋಗಿದೆ ನಮಗೆ. ಧನುಜೇಶ ಎನ್ನುವುದಾಗಿ ಪ್ರಪಂಚ ಒಂದು ಹೆಸರುಂಟು. ಮೃತ್ಯುಂಜಯ. ಮೃತ್ಯುಂಜಯ ಎನ್ನುವುದಕ್ಕೆ ಅರ್ಥ ಮೃತ್ಯು
ಮೃತ್ಯುವನ್ನು ಕೊಂದವ ಎನ್ನುವುದು ರೂಪಕ. ನಿಜವಾದ ಆಶಯ ಏನು? ಏನು? ಯಾವನು ಮೃತ್ಯುಂಜಯನ ಹೆಸರನ್ನು ಹೇಳ್ತಾನೋ ಅವನಿಗೆ ಮೃತ್ಯುವಿನ ಹೆದರಿಕೆಯೇ ಇಲ್ಲ. ನೀನು ಮೃತ್ಯುಂಜಯನೇ ಪ್ರಭು. ನಾಳೆ ಸಾಯ್ತೇವೋ, ನಾಡಿದ್ದು ಸಾಯ್ತೇವೋ, ಇವತ್ತೇ ಸಾಯ್ತೇವೋ, ಈ ಭಯದಿಂದ ಬದುಕುತ್ತಾ ಇದ್ದ ದಾನವರಿಗೆ ಮೃತ್ಯು ಆದರೂ ಕೈ ಮುಗಿಯುವ ಹಾಗೆ ಮಾಡಿದ ಮೃತ್ಯುಂಜಯನಿ. ಯಾ ಪರಮೇಶ್ವರನ ಕೊರಳಿನಲ್ಲಿ ಹಾವುಂಟು. ಉಳಿದ ಹಾವುಗಳೆಲ್ಲ ಗರುಡನನ್ನು ನೋಡುವಾಗ ಓಡ್ತದೆ. ಯಾಕೆ? ಜೀವ ಭಯ. ಪರಮೇಶ್ವರನ ಕೊರಳಿನಲ್ಲಿರುವ ಹಾವು ನಾರಾಯಣನ ವಾಹನವಾದ ಗರುಡನನ್ನು ನೋಡಿ ಓಡಿ ಹೋಗುವ ಕ್ರಮ ಉಂಟೆ. ಯಾಕೆ ಓಡಿ ಹೋಗುವುದಿಲ್ಲ? ಇವುಗಳು ಜಾತಿ ಬಿಟ್ಟಿದ್ದಾವೆ ಅಂತ ಅರ್ಥವೂ ಅಲ್ಲ, ಗರುಡನಿಗೆ ಕೂಡುವುದಿಲ್ಲ ಅಂತ ಅರ್ಥವೂ ಅಲ್ಲ. ಅವುಗಳು ಪರಮೇಶ್ವರನ ಕೊರಳಿನಲ್ಲಿ ಉಂಟು. ಅದು ಧೈರ್ಯ. ರಾಕ್ಷಸರಿಗೆಲ್ಲ ಏನು ಧೈರ್ಯ ಅಂತ ಕೇಳಿದ್ರೆ, ನಾವು ನಿನ್ನ ಹೃದಯದಲ್ಲಿ, ನಿನ್ನ ಕೊರಳಿನಲ್ಲಿದ್ದೇವೆ. ಹಾಗಾಗಿ ನಮ್ಮನ್ನು ತಿನ್ನುವಂತ ಯಾವ ಶಕ್ತಿಗಳು ಬಂದರು, ಎಲ್ಲಿಯವರೆಗೆ ಶುಂಭನ ಆಸರ ನಮಗುಂಟೋ ಅಲ್ಲಿಯವರೆಗೆ ಯಾರ ಭಯವೂ ಇಲ್ಲದೆ ಅಭಯದಿಂದ ಬದುಕಿದಂತ ನಮ್ಮ ಈ ಸ್ಥಿತಿಗೆ ಕಾರಣ ಅಭಯಂಕರನಾದಂತ ನಿನ್ನ ಅನುಗ್ರಹ. ಪ್ರಪಂಚವನ್ನೆಲ್ಲ ಬೆಚ್ಚಿ ಬೀಳಿಸುವಂತೆ ಮೆರೆದವ ನೀನು. ಒಂದು ಕಾಲದಲ್ಲಿ ಎಂಥ ಸ್ಥಿತಿ, ಹೀನಾಯವಾದ ಅವಮಾನದ ಬೆಂಕಿಯಲ್ಲಿ ಬಿದ್ದಿದ್ದೆವು. ಫಲವತ್ತಾದ ಮಣ್ಣಿನಲ್ಲಿ ಬೀಜ ಹಾಕಿದ್ರೆ ಒಂದು ಮೊಳಕೆ ಹಿಡಿಯುವುದು ದೊಡ್ಡ ವಿಷಯ ಅಲ್ಲ ಪ್ರಭು. ಆದ್ರೆ ಅವಮಾನದ, ತಿರಸ್ಕಾರದ, ಬಡತನದ, ಹೊಟ್ಟೆ ಹಸಿವಿನ ಬೆಂಕಿಯ ಮಧ್ಯೆ ಒಂದು ಹೂ ಅರಳಬೇಕು ಎಂದಾದ್ರೆ ಅದು ಶುಂಭನಂತ ಯೋಗ್ಯತೆ ಇರುವವರಿಗೆ ಮಾತ್ರ ಸಾಧ್ಯ. ನಿನ್ನ ಸಾಧನೆಯ ಹೂ ಅರಳಿದ್ದು ಯಾವುದೋ ಒದ್ದೆ ತುಂಬಿದಂತ ಮಣ್ಣಿನಲ್ಲಿ ಅಲ್ಲ ಪ್ರಭು, ಬೆಂಕಿಯ ಮಧ್ಯದಲ್ಲಿ. ಇಲ್ಲಿಯವರೆಗೆ ನಮ್ಮನ್ನು ಪಾಲಿಸಿಕೊಂಡು ಬಂದಂತ ನೀನು ವಿವೇಕದಿಂದಲೇ ಮುನ್ನಡೆಸಿ ಈಗ ಭ್ರಮೆಯಾದೆಯ. ನಿನ್ನನ್ನು ನೀನು ಮರೆತೆಯ. ಕಾಮಪೀತನನ್ನೇ ಲೆಕ್ಕಕ್ಕೆ ತೆಗೆದುಕೊಳ್ಳದ ನೀನು ಅವನ ಮಗನಾದ ಕಾಮನಿಗೆ ತನುಮನವನ್ನು ಮಾರಿಬಿಟ್ಟೆಯಾ ಪ್ರಭು. ಅಪ್ಪನನ್ನೇ ಲೆಕ್ಕಕ್ಕೆ ತೆಗೆದುಕೊಳ್ಳಿಲ್ಲ, ಮಗನಿಗೆ ಸೋತು ನೀನು ಇಲ್ಲಿಯವರೆಗಿನ ಭೂಷಣಪ್ರಾಯವಾದಂತಹ ಬಹುದೊಡ್ಡದಾದಂತಹ ಗೌರವವನ್ನು ಕಳೆದುಕೊಳ್ಳುವುದಕ್ಕೆ ಹೊರಟೆಯ. ಜಿಯಾ, ಹೆಣ್ಣೊಬ್ಬಳನ್ನು ಬಯಸಿ ಹೊರಟೆಯ. ನೀನೇ ಹೇಳಿದ್ದು ನಮಗೆ ನೆನಪಿಗೆ ಬರುವುದು. ಯಾವನು ಹೆಣ್ಣಿಗೆ ಬೇಕಾಗಿ ತನ್ನ ಉದ್ದೇಶವನ್ನು ಬಿಡುತ್ತಾನೋ ಅವ ಎರಡನ್ನೂ ಕಳ್ಕೊಳ್ತಾನೆ. ಹೆಣ್ಣು ಸಿಗದೇ ಇದ್ರೂ ದೊಡ್ಡ ವಿಷಯ ಅಲ್ಲ, ನನ್ನ ಉದ್ದೇಶ ಸಾಧಿಸಿಕೊಳ್ತೇನೆ ಅಂತ ಹೊರಟವನ ಹಿಂದೆ 10 ಹೆಣ್ಣು ಮಕ್ಕಳು ಬರ್ತಾರೆ. ನೀನು ಹೊರಟದ್ದು ಮೊದಲನ ವಿಭಾಗದಲ್ಲಿ ಪ್ರಭು. ನಿನ್ನ ಉದ್ದೇಶವನ್ನು ಮರೆತು ಹೆಣ್ಣಿನ ಹಿಂದೆ ಹೋದ್ರೆ ಇದೂ ಉಳಿಯುವುದಿಲ್ಲ, ಅದೂ ಸಿಗುವುದಿಲ್ಲ ಅಂತ ಆಗ್ತದೆ. ಜಿಯಾ, ದೈತ್ಯನಾಥನೇ. ಕೇವಲ ದೈತ್ಯರಿಗೆ ನಾಥ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಅತಿ ದೊಡ್ಡದನ್ನೆಲ್ಲ ಹೇಳುವುದು ಹಾಗೆ. ದೈತ್ಯ ಶಕ್ತಿ, ದೈತ್ಯ ಪ್ರತಿಭೆ, ಅದರ ಅರ್ಥ ಎಂತದ್ದು? ಬಹುದೊಡ್ಡದಕ್ಕೆ ದೈತ್ಯ ಎನ್ನುವುದು ಬಿರುದು. ಈ ಪ್ರಪಂಚದಲ್ಲಿ ಅತಿ ದೊಡ್ಡ ನಾಯಕನಾಗಿ ಮೆರೆದ ನಿನಗೆ ಸಾಮಾನ್ಯರಿಗಾದ್ರೆ ಬಯಕೆ ಪ್ರಭು. ನಿನ್ನಂತವನಿಗೆ ಬಯಕೆ ಇರಬೇಕಾದ, ಉದ್ದೇಶ ಇರಬೇಕಾದ್ದು. ಎಷ್ಟು ಸಮಯ, 10,000 ವರ್ಷ ಅನ್ನ ನಿದ್ದೆ ಬಿಟ್ಟ, 4 ಯುಗಗಳ ಕಾಲ ಪರಿಶ್ರಮ ಪಟ್ಟ, ಬೆವರು ಸುರಿಸಿದ ಅಥವಾ ರಕ್ತವನ್ನೇ ಸುರಿಸಿದ ಈ ಕೀರ್ತಿ ಸೌಧವನ್ನು ಒಬ್ಬಳು ಬಿಳಿ ಚರ್ಮದ ಹೆಣ್ಣಿಗೆ ಬೇಕಾಗಿ ಕಳೆದುಕೊಳ್ಳುವೆಯಾ ಪ್ರಭು? ಯೋಚಿಸು, ವಿಮರ್ಶಿಸು, ವಿವೇಚಿಸು. ರಕ್ತ ಬೀಜ, ತರುಣಿಯಲ್ವ ರಕ್ತ ಬೀಜ ಬಯಸಿದರಲ್ಲಿ ಏನು ತಪ್ಪು? ತರುಣಿ ಎನ್ನುವುದಾಗಿ ಕಾಣುತ್ತದೆ ಯಾವಾಗ? ಚಂಡಮುಂಡರ ಮಾತನ್ನೇ ಪ್ರಮಾಣ ಅಂತ ಸ್ವೀಕರಿಸಿದ ಶುಂಭನಾಗಿ ನೀನು ಯೋಚಿಸಿದ್ರೆ ತರುಣಿ ಎನ್ನುವುದಾಗಿ ಕಾಣುತ್ತದೆ. ಬೃಹಸ್ಪತಿಯೇ ಕೈ ಮುಗಿಯುವ ಕಶ್ಯಪ ಬ್ರಹ್ಮ ಸಂಜಾತನಾಗಿ ಯೋಚಿಸು, ಗೊತ್ತಾಗ್ತದೆ ಪ್ರಭು. ತರುಣಿಯ
ಯಾವ ವಿಭಾಗದಿಂದ ಯೋಚಿಸಿದೆಯೋ ಗೊತ್ತಾಗುವುದಿಲ್ಲ ಪ್ರಭು. ಕದಂಬ ಕಾಂತಾರದಂತ ಕಗ್ಗತ್ತಲ ಕಾನನದಲ್ಲಿ ಹೆಣ್ಣೊಬ್ಬಳು ನಿರ್ಭೀತಳಾಗಿ ಕುಳಿತುಕೊಳ್ಳುವುದಕ್ಕೆ ಅವಳೇನು ಈ ಹುಟ್ಟು ಸಾವಿನ ಒಳಗಿರುವವಳೇ? ಹುಟ್ಟು ಸಾವಿನ ಒಳಗಿರುವವಳು ಕುಳಿತುಕೊಂಡಾಳೆ? ಇಲ್ಲ ಪ್ರಭು, ತರುಣಿ ಅಲ್ಲ. ಮತ್ತೆ ಚಣ್ಣ ಮುಂಡನ ಮಾತಿಗೆ ಮಾರು ಹೋಗಿದ್ದಿ ಪ್ರಭು. ಈ ದೊಡ್ಡ ದೊಡ್ಡ ಸ್ಥಾನದಲ್ಲಿರುವವರ ದೊಡ್ಡ ದೌರ್ಬಲ್ಯ ಏನು ಅಂತ ಕೇಳಿದ್ರೆ ಯಾವುದು ಸರಿ ಯಾವುದು ತಪ್ಪು ಅಂತ ನೋಡ್ಲಿಕ್ಕಿಲ್ಲ. ಮತ್ತೆ ಮೊದಲು ಏನು ಯಾರು ಹೇಳಿದ್ರು ಅದನ್ನು ಸರಿ ಅಂತ ತೀರ್ಮಾನ ಮಾಡು. ಮತ್ತೆ ಹೇಳಿದವನಿಗೆ ಪುರಸ್ಕಾರವೇ ಇಲ್ಲ. ಚಂಡ ಮುಂಡರು ಮಕ್ಕಳಾಟಿಕೆಯಲ್ಲಿ ಏನೇ ಮಾತಾಡ್ಲಿ ಅದಕ್ಕೆ ಅಷ್ಟು ದೊಡ್ಡ ಪುರಸ್ಕಾರ ಕೊಡುವುದೇ ಪ್ರಭು. ಮದುವೆ ವಿಷಯವನ್ನು ನಿರ್ಣಯಿಸಿ ಮುಂದುವರಿಯುವಾಗ ಸುಗ್ರೀವನ ಮಾತನ್ನು ಲೆಕ್ಕಿಸದೆ ನೀನು ಮುಂದುವರಿದದ್ದರ ಪರಿಣಾಮ ಇಷ್ಟೆಲ್ಲ ಅನಾಹುತ ಆಗಿ ಹೋಗಿದೆ ಪ್ರಭು. ಅಲ್ಲ, ನೀನು ಯೋಚಿಸಿದ ಹಾಗೆ ತರುಣಿ ಅಲ್ಲ. ಮತ್ತೆ ಈ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವರಾಶಿಯೂ ಹುಟ್ಟಬೇಕಾದ್ರೆ ಜನ್ಮ ಕಾರಣಳಾದವಳು ಜನನಿ. ತಾಯಿ ಇಲ್ಲದೆ ಯಾವ ಮಗು ಹುಟ್ಟುವುದಿಲ್ಲ. ಇವಳು ತಾಯಿ ಇಲ್ಲದೆ ಹುಟ್ಟಿದವಳು ಪ್ರಭು. ಯಾಕೆ ಯಾಕೆ ಇವಳಿಗೆ ತಾಯಿ ಇಲ್ಲ? ಯಾಕೆ ತಾಯಿ ಇಲ್ಲ? ಇವಳೇ ಲೋಕದ ತಾಯಿ. ಮಹತಿ ಇತಿ ಮಾಯ, ಯಾ ಮಾತಾ ಸಾ ಮಾಯ. ಯಾವಳು ದೊಡ್ಡವಳೋ ಅವಳು ಮಾಯೆ, ಯಾವಳು ತಾಯಿಯೋ ಅವಳು ಮಾಯೆ. ನಮಗೊಂದು ಅಳತೆಯ ಜೀವವನ್ನು, ಅಳತೆಯ ದೇಹವನ್ನು, ಅಳತೆಯ ಜೀವನವನ್ನು ಕರುಣಿಸಿಕೊಟ್ಟವಳು ಪ್ರಭು. ಅವಳು ಇಳಿದು ಬಂದಿದ್ದಾಳೆ, ಮಾಯೆಯನ್ನು ಮೀರಿದ, ಮಾಯೆಯನ್ನು ವಶದಲ್ಲಿರಿಸಿಕೊಂಡ. ಅವಳು ಯಾಕೆ ಇಳಿದು ಬಂದಿದ್ದಾಳೆ? ದೈತ್ಯವರರನ್ನು ಸಂಹರಿಸಿ ತ್ರಿದಶರನ್ನು ಪೊರೆಯುವುದಕ್ಕೆ ಬಂದಿದ್ದಾಳೆ ಪ್ರಭು. ನೀನು ಇಷ್ಟೆಲ್ಲ ಸಾಧನೆ ಮಾಡುವುದಕ್ಕೆ ಕಾರಣ ಏನು? ನಮಗೆ ದೇವತೆಗಳಿಂದ ಅನ್ಯಾಯ ಆಗಿದೆ, ಅದಕ್ಕೆ ದೇವತೆಗಳಿಗೆ ತಕ್ಕ ಪಾಠ ಕಲಿಸಬೇಕು ಎನ್ನುವುದಾಗಿ ರಕ್ಕಸರ ಉದ್ಧಾರಕ್ಕೆ, ದೇವತೆಗಳನ್ನು ಬಡಿಯುವುದಕ್ಕೆ, ದೇವತೆಗಳನ್ನು ಓಡಿಸುವುದಕ್ಕೆ ನೀನು ಪ್ರಯತ್ನ ಪಟ್ಟೆ ಅಲ್ವಾ? ಕಾರಣ ಏನು? ನಿನ್ನ ಅಧೀನದಲ್ಲಿರುವವರು ಅತ್ತಾಗ ನೀನು ಪ್ರಯತ್ನ ಪಟ್ಟೆ. ಹಾಗಾದ್ರೆ ದೇವತೆಗಳನ್ನು ಕೇಳುವವರು ಯಾರಾದ್ರೂ ಇರ್ಲಿಕ್ಕಿಲ್ವ ಪ್ರಭು? ಈಗ ನಮ್ಮ ಅಧೀನದಲ್ಲಿರುವವರು ನಮ್ಮಲ್ಲಿ ಬಂದು ಅಳುವ ಹಾಗೆ ದೇವತೆಗಳು ಅವರಿಗಿಂತ ಮೇಲಿನವರಲ್ಲಿ ಹೋಗಿ ಅಳದೇ ಇದ್ದಾರೋ? ಮೂರು ಮೂರ್ತಿಗಳಲ್ಲಿ ಅಷ್ಟು ಪ್ರಯೋಜನ ಇಲ್ಲ. ಯಾಕೆ? ಅವರನ್ನು ಮೀರಿ ನಿಂತಿದ್ದೀನಿ. ಹಾಗಾಗಿ ಮೂರು ಮೂರ್ತಿಗಳನ್ನೂ ಸೃಷ್ಟಿಸಿದವಳಲ್ಲಿ ಹೋಗಿ ಹತ್ತಿದ್ದಾರೆ ಪ್ರಭು. ಅವರ ಕಣ್ಣೀರನ್ನು ಒರೆಸಿದ್ದಾಳೆ. ಅವರ ಕಣ್ಣೀರನ್ನು ಒರೆಸಿ ದೈತ್ಯರಿಗೊಂದು ಸರಿಯಾದ ಶಾಸ್ತಿಯನ್ನು ಮಾಡಿ ಪ್ರಭು, ಕಣ್ಣೀರಿನಿಂದ ತೊಯ್ದು ಹೋದ ದೇವತೆಗಳ ಮುಖವನ್ನು ತೊಳೆಯುವುದಕ್ಕೆ ಅವಳೊಂದು ನೀರನ್ನು ಹರಸಿದ್ದಾಳೆ ಪ್ರಭು. ಯಾವ ನೀರು ಗೊತ್ತುಂಟೆ? ಯಾವ ನೀರು? ಶೋಣಿತಾಪುರದ ದಾನವರ ರಕ್ತ. ಅದಲ್ಲದೆ ಕಣ್ಣೀರು ತೊಳೆಯುವುದಕ್ಕೆ ಬೇರೆ ನೀರಿಲ್ಲ ಅಂತ ನಿರ್ಣಯ ಮಾಡಿದ್ದಾಳೆ. ರಕ್ತ ಬೀಳಬೇಕು ಎಂದಾದ್ರೆ ನಮ್ಮ ನೋಟಕ್ಕೆ ಬೇಟೆಗೆ ಹೋದ ಚಂಡಮುಂಡರನ್ನು, ಬೇಟೆಗೆ ಹೋದದ್ದು ಚಂಡಮುಂಡರು, ಗಾಳ ಹಾಕಿದ್ದವಳು ಬೀಳಿಸಿಕೊಂಡಿದ್ದಾಳೆ. ಅವಳ ಬಲೆಯಲ್ಲಿ ಬಿದ್ದಿದ್ದಾರೆ. ಅವಳ ಬಲೆಯಲ್ಲಿ ಚಂಡಮುಂಡರು ಮಾತ್ರ ಬಿದ್ದದ್ದಲ್ಲ, ಇಲ್ಲಿಯ ಹೊರಗಿನ ದುರಂತ. ಬಲೆಯಲ್ಲಿ ಬಿದ್ದ ಚಂಡಮುಂಡರು ಇಡೀ ದಾನವ ಕುಲವನ್ನೇ ಬಲೆಯಲ್ಲಿ ಹಾಕಿದ್ದಾರೆ. ಕಾರಣ ಏನು? ದಾನವ ಕುಲವನ್ನು ಹಿಡಿದುಕೊಂಡ ನೀನು ಬಲೆಗೆ ಬಿದ್ದಿದ್ದಿ, ನೀನು ಹಿಡಿದುಕೊಂಡವರೆಲ್ಲರೂ ಬಲೆಗೆ ಬಿದ್ದಿದ್ದಾರೆ ಪ್ರಭು. ಬಂದವಳು ಸರ್ವೇಶ್ವರಿ ಇದ್ದಾಳೆ. ಸರ್ವೇಶ್ವರಿ ಅಂತ ಹೇಳಿದ್ರೆ ಏನು? ಯಾರಲ್ಲಿ ಯಾವ ಪ್ರೀತಿ ತೋರಿಸುವುದು ಅಂತ ಇಲ್ವಾ? ತಾಯಿಯಲ್ಲಿ ಮಮತೆ, ಹೆಂಡತಿಯಲ್ಲಿ ಮೋಹ, ಮಗಳಲ್ಲಿ ವಾತ್ಸಲ್ಯ, ಹೀಗೆಲ್ಲ ಇಲ್ವೋ? ಈಗ ಸರ್ವೇಶ್ವರಿ, ಈಗ ನಿನ್ನಲ್ಲಿ ಎಲ್ಲರೂ ತೋರಿಸುವುದು ಗೌರವ ಅಲ್ವಾ? ಸರ್ವೇಶ್ವರಿಯಲ್ಲಿಯೂ ತೋರಿಸಬೇಕಾದ ಗೌರವ ಅಲ್ವಾ? ಅದು ಬಿಟ್ಟು ಮೋಹ ಬೀರುವುದು ಇದು ಸರಿಯೇ? ಅವಳು ಹೆಂಡತಿ ಆಗುವುದಕ್ಕೆ ಇರುವವಳೆ ನೆರೆ ಗೋಚರಿಸಿದ್ದಾಳೆ ಪ್ರಭು. ನೆರೆ ಅಂದ್ರೆ ಎಂತದ್ದು? ನೆರೆತಿದೆ ಅಂತ ಅರ್ಥ. ಏನು ನೆರೆತಿದೆ? ನಮ್ಮ ಪಾಪ ನೆರೆತಿದೆ. ಬೀಜ ಒಂದು ಮೊಳಕೆ ಹೊಡೆದು ಗಿಡವಾಗಿ ಆ ಪೈರಿನಲ್ಲಿ ತೆನೆ ಬರುವಾಗ ನೆರೆತಿದೆ ಅಂತ ಹೇಳುದು. ಆಗ ಮತ್ತೆ ಪೈರನ್ನು ಏನು ಮಾಡುದು? ಪೂಜೆ ಮಾಡುದಾ? ಅದನ್ನು ಕಡಿಯುವುದು. ನಮ್ಮ ಪಾಪದ ಪೈರು ತೆನೆ ಬಿಟ್ಟಿದೆ, ಹಾಗಾಗಿ ಕಡಿಲಿಕ್ಕೆ ಬಂದಿದ್ದಾಳೆ. ಹಾಗಾಗಿ ನೆರೆ ಗೋಚರಿಸುವಳು ದೊರೆ. ಅವಳಲ್ಲಿ ಮೋಹ ಬೀರುವುದಕ್ಕೆ ಹೊರಡಬೇಡ. ಮೋಹ ಬೀರಿದ್ರೆ ಏನಾಗುತ್ತದೆ? ನೀನು ಮದುವೆ ಅಂತ ಹೇಳುವಾಗ ಒಂದೊಂದು ಸಾವಿರ ಸುದ್ದಿ ಬರ್ತದೆ. ಸುಗ್ರೀವ ಹೋಗಿ ಹೇಳಿದ ಮದುವೆ ಆಗುವಂತ, ಸತ್ತ. ಮತ್ತೆ ಶರಣಾದ, ಬದುಕಿದ. ಧೂಮ್ರಾಕ್ಷ ಹೋಗಿ ಹೇಳಿದ ಮದುವೆ ಆಗುವಂತ, ಸತ್ತ. ಚಂಡಮುಂಡರು ಹೋಗಿ ಹೇಳಿದ್ರು, ಸತ್ರು. ಯೋಚಿಸು ನೀನು ಮದುವೆ ಅಂತ ಸುದ್ದಿ ತೆಗೆದ್ರೆ ಅಲ್ಲಿಂದ ಸಾವಿನ ಸುದ್ದಿ ಬರ್ತದೆ. ಶರಣ ಆದ್ರೆ ಬದುಕಿನ ಸುದ್ದಿ ಬರ್ತದೆ. ಈಗ ಆಯ್ಕೆ ಎಷ್ಟು ಸುಲಭ ಉಂಟು. ಬದುಕಬೇಕೋ ಸಾಯ್ಬೇಕು? ಬದುಕಬೇಕಾದ್ರೆ ಹೀಗೆ ಮಾಡ್ಬೇಕು, ಸಾಯ್ಬೇಕಾದ್ರೆ ಹೀಗೆ ಮಾಡ್ಬೇಕು. ಒಂದು ಕಡೆಯಲ್ಲಿ ವಿಷದ ಬಿಂದಿಗೆ ಉಂಟು, ಮತ್ತೊಂದು ಕಡೆಯಲ್ಲಿ ಅಮೃತದ ಕುಂಭ ಉಂಟು. ಯಾವುದನ್ನು ಸ್ವೀಕರಿಸಬೇಕು ಅಂತ ಬುದ್ಧಿ ಇದ್ದವನಿಗೆ ಬೇರೆ ಹೇಳಬೇಕು ಪ್ರಭೋ. ಅವಳ ಆಸೆ ಎನ್ನುವಂತ ವಿಷದ ಬಿಂದಿಗೆಯನ್ನು ಚೆಲ್ಲು, ಅಮೃತದ ಕುಂಭವನ್ನು ಸ್ವೀಕರಿಸು, ಯೋಚಿಸು, ವಿಮರ್ಶಿಸು. ನಿನ್ನ ಅಡಿಯಾಳಾಗಿರುವ ಯಮನಿಗೆ ಹೇಳದೆ ಕೇಳದೆ ನಮ್ಮವರ ಪ್ರಾಣವನ್ನು ಬಲಿ ಕೊಡಬೇಡ.
ವಿವೇಕದಿಂದ ಮುಂದುವರೆ. ರಕ್ತ ಬೀಜ ಆಕೆಯ ಬಗ್ಗೆ ಹೊಗಳಿದೆ ಕೊಂಡಾಡಿ. ಹೌದು. ಸರಿ, ನಿನ್ನ ಅಭಿಪ್ರಾಯ ಏನು ಅದನ್ನು ತಿಳಿಸು ಪ್ರಭು. ಏ. ನನ್ನ ಮಾತ್ರ ಅಭಿಪ್ರಾಯ ಅಂತ ಭಾವಿಸಬೇಡ. ನನ್ನ ಅಭಿಪ್ರಾಯವನ್ನು ಪುರಸ್ಕರಿಸುವಲ್ಲಿ ದಾನವರ ಆಯುಷ್ಯವೇ ಉಂಟು ಎನ್ನುವ ಭಾವದಿಂದ ಇದ್ರೆ ಬಿಡು ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ತ್ರೈಜಗದೊಡರಿ ಚರಣಗೆ ಭಕ್ತಿಯ ದಲ್ಲಿ ಬುಡ ಮಾಡುದ ಜೀವಮಾನ ಪೂರ್ತಿ ಸಸ್ಯಾಹಾರದಿಂದ ಬದುಕಿದ ಒಬ್ಬ ಕೊನೆಯ ಕಾಲದಲ್ಲಿ ನುಸಿ ಮಾಂಸ ತಿಂದ ಅಂತ. ಜಾತಿ ಕೆಟ್ಟಿತು, ಹೊಟ್ಟೆ ತುಂಬಲಿಲ್ಲ. ಜಾತಿ ಕೆಟ್ಟರು ಹೊಟ್ಟೆ ತುಂಬಿದ್ರೆ ದೊಡ್ಡ ವಿಷಯ ಅಲ್ಲ. ಹೊಟ್ಟೆ ತುಂಬದೆ ಜಾತಿ ಕೆಟ್ಟು ಏನು ಪ್ರಯೋಜನ ಪ್ರಭು? ನಿನ್ನದು ಹಾಗಾಯಿತು. ನಾವು ಯಾರಲ್ಲಿ ಆದ್ರೂ ಹೋರಾಡ್ತೇವೆ ಅಂತ ಹೇಳುವುದು ಒಂದು ಮುಖದಿಂದ ಧೈರ್ಯ, ಯಾರಲ್ಲಿ ಹೋರಾಡ್ತೇವೆ ಅಂತ ಗೊತ್ತಿಲ್ಲದೆ ಹುಚ್ಚು ಧೈರ್ಯ ತೋರಿಸುವುದು ಮತ್ತೊಂದು ಮುಖದಲ್ಲಿ ಮೂರ್ಖತನ. ಯಾವನು ಇದು ಶುಂಭನದ್ದು ಧೈರ್ಯ ಅಂತ ಹೇಳಲಿಕ್ಕಿಲ್ಲ ಪ್ರಭು. ಕೆಲವರಿಗೆಲ್ಲ ನೀನು ತಲೆ ಕಡಿಯಿತಿಯನ್ನು ಹೆದರಿಕೆ. ನಿನಗೆ ನನ್ನಲ್ಲಿ ಒಂದು ಸಲುಗೆ ಉಂಟು, ನನಗೆ ನಿನ್ನಲ್ಲಿ ಮಾವ ಎನ್ನುವಂತ ಒಂದು ಪ್ರೀತಿ ಉಂಟು, ಹಾಗಾಗಿ ಹೇಳುವುದು ಇದಕ್ಕೆ ಮೂರ್ಖತೆ ಅಂತ ಹೆಸರು. ಬಿಡು ಮನದ ಮೂರ್ಖತೆಯ. ಯಾಕೆ ಮೂರ್ಖತನದಿಂದ ವ್ಯವಹಾರ ಮಾಡ್ತಿ ಹೇಳು? ಕೂಡದು ಪ್ರಭು. ಈ ಬದುಕಿಗೆ ಬೇಕಾಗಿ ಎಷ್ಟೊಂದು ಹಂಬಲಿಸಿದವ ನೀನು. ಸಿಕ್ಕಿದ ಸುವರ್ಣಾವಕಾಶವನ್ನು ಕಳೆದುಕೊಳ್ತೀಯ ಹೇಳು? ಹುಟ್ಟು ದರಿದ್ರವೇ ಇರಲಿ, ಸಾವು ಚರಿತ್ರೆಯಾಗಬೇಕು. ನಾವು ಸತ್ತಾಗ ನಮ್ಮ ನಿಜವಾದ ಶ್ರೀಮಂತಿಗೆ ಗೊತ್ತಾಗುವುದು. ಮನೆಯ ಭಂಡಾರದಲ್ಲಿ ಎಷ್ಟು ವಜ್ರ ಉಂಟು, ಎಷ್ಟು ವೈಢೂರ್ಯ ಉಂಟು, ಎಷ್ಟು ಬಂಗಾರ ಉಂಟು, ಎಷ್ಟು ಧನ ಉಂಟು ಎನ್ನುವುದರಿಂದ ನಮ್ಮ ಶ್ರೀಮಂತಿಗೆ ನಿರ್ಣಯ ಆಗುವುದಲ್ಲ. ನಾವು ಸತ್ತಾಗ ಎಷ್ಟು ಕಣ್ಣುಗಳು ನೀರು ಸುರಿಸಿದ್ದಾವೆ ಎನ್ನುವುದರಿಂದ ನಮ್ಮ ಶ್ರೀಮಂತಿಗೆ ನಿರ್ಣಯ ಆಗುತ್ತೆ. ಪ್ರಭು, ಶುಂಭ ಸತ್ತಾಗ ಇವತ್ತು ನೀರು ಸುರಿಸುವುದಕ್ಕೆ ಕಣ್ಣುಗಳೇ ಇಲ್ಲದ ಪರಿಸ್ಥಿತಿ ಬಂದು ಹೋಗಿದೆ ಪ್ರಭು. ಯೋಚಿಸು, ದಾನವ ಕುಲವನ್ನು ಇಷ್ಟೆಲ್ಲ ಎತ್ತರಕ್ಕೆ ಕೊಂಡು ಹೋದ ಮೇಲೆ ನಿನಗೆ ಇಂಥ ಒಂದು ಚರಿತ್ರೆ ಅಲ್ಲದೆ ಇರುವ ಸಾವು ಬೇಕೇ? ಬದುಕು ಚರಿತ್ರೆ ಆಗಿದೆ, ಸಾವು ದರಿದ್ರವಾಗುವುದೇ? ಬಂದವಳು ತ್ರೈಜಗದೊಡತಿ. ನೀನು ಹುಟ್ಟುವ ಮೊದಲೇ ತ್ರೈಜಗದೊಡತಿ, ನೀನು ಇಲ್ಲದ ಮೇಲೂ ಅವಳು ತ್ರೈಜಗದೊಡತಿ ಪ್ರಭು. ಜಡಜ ಪೀಠನ ವರ ಸಾಕಾಗಲಿಕ್ಕಿಲ್ಲ ಪ್ರಭು, ಅವಳ ಮುಂಭಾಗದಲ್ಲಿ ಸಾಕಾಗಲಿಕ್ಕಿಲ್ಲ. ಯಾಕೆ? ಜಡಜ ಪೀಠನ ವರ ಅವಳವರೆಗೆ ತಲುಪುವುದಿಲ್ಲ. ಯಾವುದೋ ನದಿಯನ್ನು ದಾಟುವಂತಹ ದೋಣಿಯನ್ನು ಸಮುದ್ರ ದಾಟ್ತೇನೆ ಅಂತ ಉಪಯೋಗಿಸಲಿಕ್ಕೆ ಹೊರಡಬೇಡ. ಬಂದವಳು ಹೆದ್ದರಗಳಿಂದ ಕೂಡಿದಂತಹ ಸಮುದ್ರ, ಗೆಲ್ಲಿಕ್ಕೆ ಸುಲಭದ ದಾರಿ ಉಂಟು ಪ್ರಭು. ನೀನು ವಿರೋಧಿಯಾಗಿ ಹೋದ್ರೆ ಸೋತೆ ಅಂತ ಹೇಳ್ತಾರೆ. ಈಗ ಯಾರಾದ್ರೂ ಅಪ್ಪ ಮಗನಿಗೆ ಏನಾದ್ರೂ ಹೇಳಿದ್ರೆ, ಮಗ ಕೈ ಮುಗಿದು ಆಯ್ತು ಅಂತ ಹೇಳಿದ್ರೆ, ಆ ಮಗ ಅಪ್ಪನಿಗೆ ಸೋತ ಅಂತ ಯಾರಾದ್ರೂ ಹೇಳ್ತಾರ? ಇನ್ನು ಅಮ್ಮ ನಿನಗೆ ಎರಡು ಬೈದ್ರೆ ನೀನು ಅದನ್ನು ಕೇಳಿ ಸುಮ್ಮನಿದ್ರೆ, ಆ ಶುಂಭ ಅಮ್ಮನ ಮುಂದೆ ಸೋತ ಅಂತ ಯಾರಾದ್ರೂ ಹೇಳ್ತಾರ? ನಿನ್ನ ಗುರುಗಳು ಎರಡು ಸಲಹೆಯ ಮಾತುಗಳನ್ನು ಗಟ್ಟಿ ಸ್ವರದಿಂದ ಹೇಳಿದ್ರೆ, ನೀನು ತಲೆ ತಗ್ಗಿಸಿ ಕೇಳಿದ್ರೆ, ಗುರುಗಳಿಗೆ ನೀನು ಸೋತೆ ಅಂತ ಯಾರಾದ್ರೂ ಹೇಳ್ತಾರ? ಅದು ನಿನ್ನ ಗೆಲುವಲ್ವೇ ಪ್ರಭು. ಅವರ ಮೇಲಿರುವ ಭಕ್ತಿಯನ್ನು ತೋರಿಸು. ನೀನು ವಿರೋಧದಿಂದ ಹೊರಟ್ರೆ ಸೋಲ್ತಿ, ಭಕ್ತಿಯಿಂದ ಹೊರಟ್ರೆ ಗೆಲ್ತಿ. ಭಕ್ತಿಯಿಂದ ಗೆಲ್ಲಿಕ್ಕಾಗ್ತದೆ ಪ್ರಭು, ಸುಲಭದಲ್ಲಿ ಉಂಟು. ಅಮ್ಮನಾಗಿ ಬಂದಿದ್ದಾಳೆ, ಈಗ ಎಂತದೇ ಇರಲಿ. ಈಗ ಇನ್ನ ಸಣ್ಣ ಪ್ರಾಯದಲ್ಲಿ ಹೊಟ್ಟೆಗಿಲ್ಲದ ಸಮಯದಲ್ಲಿ ಒಬ್ಬಳಿಗೆ ಊಟ ಇರುವಾಗ ಧನುದೇವಿಯ ಕಾಲಬುಡದಲ್ಲಿ ಕುಳಿತುಕೊಂಡು ಸೆರಗನ್ನು ಹಿಡಿದು ಅಮ್ಮ ನನಗೆ ಹಸಿವೆ ಆಗುತ್ತದೆ ಎನ್ನುವಾಗ ಅವಳು ಊಟ ಮಾಡ್ತಿದ್ಳೋ ನಿನ್ಗೆ ಕೊಡ್ತಿದ್ಲ?
ಅವಳು ಹೊಟ್ಟೆ ಕತ್ತಿಯಾದರೂ ನಿನಗೆ ಕೊಡುತ್ತಿದ್ದಳು. ಯಾಕೆ? ಯಾಕೆ? ಅವಳ ಅಮ್ಮ. ಹಾ. ಈಗ ಬಂದವಳು ಅಮ್ಮ. ಓಹೋ. ಕೊಲ್ತೇನೆ ಅಂತ ಯಾರಿಗೇ ಮಾತು ಕೊಡ್ಲಿ, ಮಗನಾಗಿ ಅವಳ ಕಾಲು ಹಿಡಿದು ಸೆರಗನ್ನು ಜಗಿದು ಕೇಳು, ಅಮ್ಮ ನನಗೊಂದು ಬದುಕು ಬೇಕು ಅಂತ ಕೇಳಿದ್ರೆ ಅವಳ ಮಾತನ್ನಾದ್ರೂ ತಿಪ್ಪೆಗೆಸೆದು ನಿನಗೆ ಬದುಕು ಕೊಡ್ತಾಳೆ. ಕಾಲಿಗೆ ಬಿಡು. ನಿನ್ನ ಬೆಡಗಿನ ನುಡಿಯನ್ನು ಮಾತಾಡಿದರೆ ಸಾಕಾಗುತ್ತೆ. ಮುಂದೆ ಬಾ. ಏನಾದ್ರೂ ಈಗ ಮಾತಾಡ್ತಾರೆ ಎಂಬುದಾಗಿ ಅವಕಾಶ ಕೊಟ್ಟದ್ದು ನೀನು. ಏನಾದ್ರೂ ಮಾತಾಡ್ಲಿಕ್ಕೆ, ನೀನು ಮಾತಾಡಿದ್ದೆ ಹೆಚ್ಚಾಯ್ತು ನೀನು. ಏನಾದ್ರೂ ಮಾತಾಡ್ಲಿಕ್ಕೆ ಮತ್ತೆಂತದು? ಬೇಕಾದ ಕಾಳಗದಲ್ಲಿ ಸೋಲಿಸಿ ಹಾಕಿದ್ದು ಏನ ತರುತ್ತೇನೆ ಎಂಬುದಾಗಿ ಮಣಿರಥವನ್ನು ಏರಿದಂತಹ ಸಂದರ್ಭದಲ್ಲಿ ಬಂದದ್ದು ನೀನು. ಹೌದು. ತಡೆದೆ. ಹೌದು. ನಾನು ಭಾವಿಸಿಕೊಂಡೆ ಏನು? ನನಗಿಂತ ಮೊದಲು ಹೋಗ್ತಿ ಎಂಬುದಾಗಿ. ಅಲ್ಲ, ಹೋಗ್ತಿ ಅನ್ನೋದಕ್ಕೆ ಒಂದು ಸಮಸ್ಯೆ ಉಂಟು ಮಾರ್ರೆ. ನೀನು ಧೂಮ್ರಾಕ್ಷನನ್ನು ಕರೀತಿ, ಚಂಡಮುಂಡರನ್ನು ಕರೀತಿ. ನಾನು ಬರದೇ ಇದ್ರೆ ರಕ್ತ ಬೀಜ ಇದ್ದಾನೆ ಅಂತಲೇ ಗೊತ್ತಾಗ್ಲಿಕ್ಕಿಲ್ಲ. ಅದಕ್ಕೆ ನಾನು ಅದಕ್ಕೆ ನೀನೇ ಬಂದದ್ದ. ಅಧಿಕ ಪ್ರಸಂಗಿ. ಅದೇ ಹೇಗೆ? ಮತ್ತೆ ಹೇಗೆ? ಪ್ರಸಂಗದ ಒಳಗೆ ಇಲ್ವ ಇದು? ಯಾರು ನೀನು? ಹೌದು, ವಿಷಯ ನೀನು ಪ್ರಸಂಗದ ಒಳಗಿರ್ಬಹುದು. ಪ್ರಸಂಗದ ಒಳಗೆ. ಆದ್ರೆ ನನ್ನನ್ನು ಪ್ರಸಂಗದ ಒಳಗೆ ತಪ್ಪುವಾಗಿ ನೀನೇ ಮಾಡಿದೆ. ದೊಡ್ಡ ವಿಷಯ. ಮತ್ತೆಂತದು? ನೀನು ಎಲ್ಲಿಗೆ ಹೋಗಿ ಆದ್ರೂ ಪ್ರಸಂಗಕ್ಕೆ ಬರ್ತೀವಿ. ಯಾರು? ನಾವು ಪ್ರಸಂಗ ಬಿಟ್ರೆ ಬರ್ಲಿಕ್ಕೆ ಕಷ್ಟ ಉಂಟು. ಅದು ಹೇಗೆ? ಅಲ್ಲ, ನಿನಗೆ ವ್ಯಾಪ್ತಿ ದೊಡ್ಡದಲ್ಲ. ಮಾತಾಡಿದ್ರೆ ಜಾಗ್ರತೆ. ಕಡುಗಲಿತನದಿಂದಲೇ ಪಡವಿ ಮೂರರನ್ನು ನಡುಗಿಸುವವನು ನಾನು. ಅಂತದ್ರಲ್ಲಿ ಆಕೆ ಹೋಗಿ ಕಾಲು ಹಿಡಿಬೇಕು ನಾನು. ಅದು ನನ್ನ ಯೋಗ್ಯತೆಯ? ಅದು ನನ್ನ ಯೋಗ್ಯತೆ ಅಂತ ಕೇಳಿದ್ದು ನೀನು. ಅದು ಯೋಗ್ಯತೆ ಬೇಕು ಕಾಲು ಹಿಡಿಲಿಕ್ಕೆ. ಯಾರಿಗೆ? ಅದು ನೀನು ಬೇಕಾದ್ರೆ ನೀನು ಹೇಳಿ. ಅವಳ ಕಾಲು ಹಿಡಿಯುವ ಯೋಗ್ಯ ನೀನು ನನ್ನ ದಾರಿ ತಪ್ಪಿಸ್ಬೇಡ. ಯಾರು? ನೀನೇ. ನೀನು ಸರಿದಾರಿಯಲ್ಲಿ ಹೋಗ್ಬೇಕು. ರಕ್ತಬೀಜ ಕೊನೆಯದಾಗಿ ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ಬರುವುದಿದ್ರೆ ನನ್ನ ಜೊತೆ ಬಾ. ಆಯ್ತು, ಕೊನೆಯದಾಗಿ ಹೋಗಿ ಕಾಲು ಹಿಡಿಯು. ಕಾಲು ಹಿಡಿಯಲಿಕ್ಕೆಲ್ಲ, ಆಕೆಯನ್ನು ಎಲೆ ತರುವುದಕ್ಕೆ ನಿನಗೆ ಆಗೋದಿಲ್ವಾ? ರಣಹೇಡಿಯಾಗಿ ನನ್ನ ಮುಂದೆ ವರ್ತಿಸಿದೆಯಾ? ನನ್ನ ಸಂಬಂಧದಿಂದ ರಣಹೇಡಿ ತನ್ನ ಗುರುತಿಸಿದೆಯಾ? ಗೊತ್ತಾಯ್ತು ಪ್ರಭು. ನಿನಗೆ ಬದುಕಲಿಕ್ಕೆ ಹೊರಟವರೆಲ್ಲ ರಣಹೇಡಿಗಳು, ಸಾಯ್ಲಿಕ್ಕೆ ಹೊರಟವರೆಲ್ಲ ವೀರರು. ನಾವು ವಿಮರ್ಶೆ ಮಾಡ್ಲಿಕ್ಕಿಲ್ಲ. ಯಾಕೆ? ನೀನೇ ಕೊಟ್ಟ ದಾನವ ಸಾಮ್ರಾಜ್ಯದ ಈ ಬದುಕು ಬದುಕಲಿಕ್ಕೆ ನಮಗೆ ನೀನು ಕೊಡ್ತಿ ಎಂದಾದ್ರೆ, ನೀನು ಬದುಕುವುದಕ್ಕಿಂತ ಮೊದಲು ದಾನವರು ಬದುಕಬೇಕು ಅಂತ ಹಂಬಲಿಸ್ತಿ ಎಂದಾದ್ರೆ, ನೀನು ಸಾವನ್ನು ಬಯಸಿದ್ರೆ ಆ ಸಾವು ನಿನಗಿಂತ ಮೊದಲು ನಮಗೆ ಬರಬೇಕು.
ಕಲಿಗಂಡ ಬೀಜನು ಗಾಢಗರುವಲ್ಲಿ ಕುಳಿದ ಶಿವೆಯನು ಗಾಢಗರುವಲ್ಲಿ ಕುಳಿದ ಶಿವೆಯನು ಆಡಿದನು ನನ್ನೊಳಗೆ ಇವಳನ್ನು ತಿಳಿಯದಿನಿದಾಗೆ ಇವಳನ್ನು ತಿಳಿಯದಿನಿದಾಗೆ ಮಾಡಲಿಲ್ಲ ನಗಡ ಏನು ಮಾಡಲಿ ಮಾಡಲಿ ನಗಡ ಶುಂಭನ ಗೂಡೆ ಬಾಯಿಯ ಒರೆದು ಬಂದಿಯೇ ಶುಂಭನ ಗೂಡೆ ಬಾಯಿಯ ಒರೆದು ಬಂದಿಯೇ ಜಗಜ್ಜನನಿ ಜಗದಂಬ ಮಹಾಮಾಯಮ ಆದರೂ ನುಡಿಸಿದ ಬೆಲೆನು ಆದರೂ ನುಡಿಸಿದ ಬೆಲೆನು ನೋಡಿದನು ನೋಡಿದನು ಕಲಿಗತ್ತ ಬೀಜನು ನೋಡಿದನು ನೋಡಿದೆ 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 ನಮ್ಮವರೆಲ್ಲ ಹೇಳುವುದಕ್ಕೆ ತೊಡಗಿದ್ರು ನೋಡಿದ್ದು ರಕ್ತ ಬೀಜ ಅಲ್ಲ ಕಲಿ ರಕ್ತ ಬೀಜ ಹೇಳುವವರು ಸಾವಿರ ಹೇಳಿ ನಾವು ಬೇಗ ಹಾಳಾಗುವುದು ಯಾವಾಗ ಗೊತ್ತುಂಟ ನಮ್ಮ ಎದುರು ಗರ್ಜಿಸುವ ವ್ಯಾಘ್ರ ಬಂದರೂ ನಾವು ಬದುಕಿಯು ಆಯುಷ್ಯ ಇದ್ರೆ ನಮ್ಮನ್ನು ಉರಿಯುವ ಬೆಂಕಿ ಹತ್ತಿದ್ರೂ ನಾವು ಅಗ್ನಿ ಸೂಕ್ತಿ ಪಠಿಸಿದ್ರೆ ಬದುಕಿಯೇವು ನಮ್ಮನ್ನು ಕಚ್ಚುವ ಹಾವು ಬಂದು ಕಚ್ಚಲಿಕ್ಕೆ ತೊಡಗಿದ್ರು ಗರುಡ ಮಂತ್ರ ಇದ್ರೆ ಬದುಕಿಯೇವು ಆದರೆ ಈ ಪ್ರಪಂಚದಲ್ಲಿ 100ರಲ್ಲಿ 90 ಜನ ಹಾಳಾಗುವುದು ಯಾವುದರಲ್ಲಿ ಗೊತ್ತುಂಟ ಹೊಗಳಿಕೆ ಎನ್ನುವ ಹೊನ್ನ ಶೂಲದಲ್ಲಿ ಹೇಳುವವರು ನಿಮ್ಮದು ಒಳ್ಳೆದಾಗಿದೆ ಅಂತ ಸಾವಿರ ಹೇಳಬಹುದು ನೆಲ ಬಿಟ್ಟು ನಾ ಇವ ಹೋದ ಅಂತ ಅರ್ಥ ಹಾಗಾಗಿ ಕಲಿ ರಕ್ತ ಬೀಜ ಅಂತ ಹೇಳುವಾಗ ಒಮ್ಮೆ ನಾನು ಎನ್ನುವ ಭಾವ ಬಂತ ಮತ್ತೆ ಅಲ್ಲಿ ಅವಳಿರುವುದಿಲ್ಲ ಯಾವನಲ್ಲಿ ನಾನು ಎನ್ನುವ ಭಾವ ಉಂಟ ಅಲ್ಲಿ ದೇವರಿಲ್ಲ ಎಲ್ಲಿ ದೇವರಿದ್ದಾರೋ ಅಲ್ಲಿ ನಾನು ಎನ್ನುವ ಭಾವ ಇಲ್ಲ ನೀನು ಎನ್ನುವ ಭಾವವೇ ಇರಬೇಕಂತ ನೋಡಿದೆ ನಾನೊಬ್ಬನೇ ನೋಡಿದ್ದೆ ಹಿಂದಿನವರು ನೋಡ್ಲಿಲ್ವೇ ಯಾಕೆ ಅವರಿಗೆ ಈ ದಿವ್ಯ ಅನುಭವ ಆಗಲಿಲ್ಲ ಯಾಕೆ ಆಗಲಿಲ್ಲ ಅಂತ ಕೇಳಿದ್ರೆ ಬೆಲ್ಲವೂ ಇರ್ತದೆ ಹಾಗಲಕಾಯಿ ಇರ್ತದೆ ಒಗರು ಇರ್ತದೆ ಉಪ್ಪು ಇರ್ತದೆ ನಾಲಿಗೆ ಸುಟ್ರೆ ಯಾವ್ದ್ರ ರುಚಿ ಯಾವುದು ಅಂತ ಗೊತ್ತಾಗ್ತದ ನಾಲಿಗೆಯಲ್ಲಿ ರುಚಿಗ್ರಹಣ ಶಕ್ತಿ ಇದ್ರೆ ಮಾತ್ರ ಅಲ್ವಾ ಸಿಹಿ ಯಾವುದು ಕಹಿ ಯಾವುದು ಖಾರ ಯಾವುದು ಒಗರು ಯಾವುದು ಅಂತ ಗೊತ್ತಾಗೋದು ಇವಳನ್ನು ನೋಡುವ ಸಂಸ್ಕಾರ ಗ್ರಹಣದ ಶಕ್ತಿಯೇ ಇಲ್ಲದಿದ್ರೆ ಈ ಒಣ ಕಣ್ಣುಗಳಿಂದ ನೋಡಿದ್ರೆ ಏನು ಪ್ರಯೋಜನ ಹೊರಗಿನ ಕಣ್ಣುಗಳಿಂದ ನೋಡುವುದಕ್ಕಿರುವವಳಲ್ಲ ಅವಳು ಒಡಲಿನ ಕಣ್ಣುಗಳಿಂದ ನೋಡುವುದಕ್ಕಿರುವವಳು ಹಾಗಾಗಿ ಒಡಲಿನ ಕಣ್ಣು ತೆರೆದ ಸುಗ್ರೀವನ ಹಾದಿಯನ್ನೇ ಹಿಡಿದ ರಕ್ತಬೀಜ ಇಬ್ಬರಿಗೆ ಮಾತ್ರ ಗೋಚರಿಸಿದ್ದಾಳೆ ಹಾ ಹೇಗಿದ್ದಾಳೆ ಗಾಢ ಗರ್ವ ಆನಂದ ಇಲ್ಲ ದುಃಖ ಇಲ್ಲ ಸುಖ ಇಲ್ಲ ಕಷ್ಟ ಇಲ್ಲ ದ್ವಂದ್ವಾತೀತಳಾದ ಅವಳಿಗೊಂದು ಕೋಪ ಯಾಕೆ ನೀರಿಗೆ ಆಕಾರ ಉಂಟಾ ಇಲ್ಲಲ್ಲ ಕೊಡಕ್ಕೆ ಹಾಕಿದರೆ ಕೊಡದ ಆಕಾರ ಬಟ್ಟಲಿಗೆ ಹಾಕಿದರೆ ಬಟ್ಟಲಿನ ಆಕಾರ ಮಡಕೆಗೆ ಹಾಕಿದರೆ ಮಡಕೆಯ ಆಕಾರ ಅವಳದ್ದು ಹಾಗೆ ಭಕ್ತರ ಕೋರಿಕೆಯಂತೆ ಅವಳ ಭಾವ ಅವಳ ಮುಖದಲ್ಲಿ ಕಾಣುವ ಉರಿ ಅವಳ ಉರಿ ಅಲ್ಲ ತ್ರೈಜಗವ ಕುಕ್ಷಿಯೊಳಗೆ ಇರಿಸಿಕೊಂಡಿಗ ಮಾತೆ 3 ಲೋಕವನ್ನು ನಾವು ಸುಟ್ಟ ಪರಿಣಾಮ ಅವಳ ಮುಖದಲ್ಲಿ ಕಾಣುವುದು
ಹೊಟ್ಟೆಯಲ್ಲೇ ಉಂಟಲ್ಲ ಮೂರು ಲೋಕ. ಹೊಟ್ಟೆ ಉರಿ ಬರುವಾಗ ಯಾರಾದರೂ ಮುಖದಲ್ಲಿ ನಗಾಡ್ಲಿಕ್ಕೆ ಸಾಧ್ಯ ಉಂಟಾ? ಆ ಉರಿ ಮುಖದಲ್ಲಿ ಕಾಣ್ತಾ ಉಂಟು. ಯಾಕೆ? ನಾವು ದೊಡ್ಡಸ್ತಿಗೆ ಹೇಳ್ಬೋದು, ನಡುಗಿಸಿ ತ್ರಿಜಗವ ಕಡುಗಲಿತನದಲ್ಲಿ ಪೊಡ ಮಾಡುವೇನೆ ಸತ್ತಿಗೆ. ಅದು ದೊಡ್ಡಸ್ತಿಗೆಯ? ಲೋಕ ಮೆಚ್ಚುವ ಹಾಗೆ ಬದುಕಬೇಕು, ಲೋಕ ಬೆಚ್ಚುವ ಹಾಗೆ ಬದುಕಬಾರ್ದು. ನಾವು ಲೋಕ ಬೆಚ್ಚುವ ಹಾಗೆ ಬದುಕಿದ್ದು, ಹಾಗಾಗಿ ಪರಿಣಾಮ ಆದದ್ದು. ಮೂರು ರೀತಿಯ ಜೀವನ ಅಂತೆ. ಒಂದು ಪಶು ಜೀವನ, ಒಂದು ವ್ಯಾಘ್ರ ಜೀವನ, ಒಂದು ವ್ಯಾಳ ಜೀವನ. ಪಶು ಜೀವನ ಅದು ಮಹಾತ್ಮರದ್ದು, ಸುಮನಸರದ್ದು, ಸಜ್ಜನರದ್ದು. ಹುಲ್ಲನ್ನೇ ತಿನ್ಲಿ. ದನ ಒಂದು ಕೆಚ್ಚಲಿನಲ್ಲಿ ಹುಲ್ಲು ಕೊಡುವುದಲ್ಲ, ಹಾಲು ಕೊಡ್ತದೆ. ಕೆಟ್ಟದ್ದನ್ನು ಲೋಕದಿಂದ ತೆಗೆದುಕೊಂಡರೂ ಒಳ್ಳೆಯದನ್ನು ಕೊಡುವವರು ಪಶು ಜೀವನ ಮಾಡುವವರು. ಇನ್ನೊಂದು ವ್ಯಾಘ್ರ ಜೀವನ ಉಂಟು, ಅದು ಸಾಮಾನ್ಯರೆಲ್ಲ ಮಾಡುವುದು ಹಾಗೆ. ಯಾಕೆ? ಹಸಿವೆ ಆದರೆ ಮಾತ್ರ ಹುಲಿ ಜಿಂಕೆಯನ್ನು ಹರಿದು ತಿನ್ನುವುದು, ಹಸಿವೆಗೆ ಬೇಕಾಗಿ ತಿನ್ನುವುದು, ಅದಕ್ಕೊಂದು ಕ್ಷಮೆ ಉಂಟು. ಇನ್ನೊಂದುಂಟು ವ್ಯಾಳ ಜೀವನ ಅಂತ, ಅದಕ್ಕೆ ಸ್ವಲ್ಪವೂ ಉಪಕಾರ ಇಲ್ಲ. ಯಾರಿಗಾದರೂ ಕಚ್ಚಿ ವಿಷವನ್ನು ಕಾಣುವುದು, ಏನು ಉಪಕಾರ ಇಲ್ಲ ಅದಕ್ಕೆ. ಅದು ಬಂಡೆಗೆ ಕಚ್ಚಿದ್ರೂ ಆಗ್ತದೆ, ಅದು ಯಾರಿಗಾದರೂ ಕಚ್ಚಿ ಅವನನ್ನು ಕೊಲ್ಲುವುದು. ನಮ್ಮದು ವ್ಯಾಳ ಜೀವನ. ನಮಗೆ ಶೋಣಿತದಲ್ಲಿ ಏನು ದರಿದ್ರ ಬಂದಿತ್ತ? ದೇವಲೋಕದವರನ್ನು ಓಡಿಸಿ ಹವಿರ್ಭೋಜನವನ್ನು ಮಾಡಿ ಅವರು ಸಿಕ್ಕಿದಲ್ಲಿ ಹೊಡೆಯಿರಿ ಅಂತ ಹೇಳಿದ್ದು ವ್ಯಾಳ ಜೀವನ ಅಲ್ಲದೆ ಮತ್ತೆಂಥದ್ದು? ಕಂಡಲ್ಲಿ ಕಚ್ಚುವ ಹಾವಿಗೆ ಯಾರಾದರೂ ಪೂಜೆ ಮಾಡ್ತಾರಾ? ಪೂಜೆ ಮಾಡುವ ಸಂತಾನದವನು ಕೋಲು ಹಿಡಿದು ಬಡಿತಾನೆ. ಮತ್ತೆ ಇವಳು ಕೋಲು ಹಿಡಿಯದೆ ಬಂದಾಳ. ನಮ್ಮದು ವಿಷ ಕಾರುವಂತಹ ಬದುಕಾಗಿ ಹೋಯಿತು. ಇವಳನ್ನು ತಿಳಿಯದೆ ಇನಿತಾಯಿತೆ. ಏನು ಮಾಡೋಣ ಹೇಳಿ? ನಾವು ದೊಡ್ಡವರಾಗುತ್ತಾ ಹೋದ ಹಾಗೆ ಮಾನವೀಯತೆಯನ್ನು ಮರೆಯುತ್ತೇವೆ. ಇದು ದೊಡ್ಡ ದುರಂತ. ನಾವು ಮೇಲೆ ಹೋದೆವು, ಹಾಗಾಗಿ ಕೆಳಗಿನವರು ಲೆಕ್ಕಕ್ಕಿಲ್ಲ. ಕೆಳಗಿನ ಭದ್ರತೆ ಇಲ್ಲದಿರೇ ಮೇಲೆ ಎಷ್ಟು ಸಮಯ ಉಳಿದೀತು ಹೇಳಿ? ಮಾಡಲಿನ್ನೇನ ಕಟ ಶುಂಭನ ಕೂಡಿ ಭಾಷೆಯನ್ನು ಒರೆದು ಬಂದಿಗೆ. ಶುಂಭನಿಗೆ ಯಾಕೆ ಈ ದುರ್ಬುದ್ಧಿ ಬಂತು? ನಮಗೆ ಗೊತ್ತಾಗುವುದು, ಅವನಿಗೆ ಗೊತ್ತಾಗುವುದಿಲ್ಲ. ಅದೊಂದು ಪ್ರಶ್ನೆ ಉಂಟು. ಗೊತ್ತಾಗದೆ ಇದ್ದೀತ? ಗೊತ್ತಾಗಿಯೇ ಮಾಡಿದನೋ? ಇಷ್ಟೆಲ್ಲ ಮಂದಿಯನ್ನು ಕಳೆದುಕೊಂಡು ಏನು ಸುಖ ಪಡೀತಾನೆ? ಕಾಣುತ್ತದೆ ಅವ ಗೊತ್ತಿದ್ದೇ ಹೊರಟದ್ದು. ನಿದ್ದೆ ಬಂದವನನ್ನು ಎಬ್ಬಿಸಬಹುದು, ನಿದ್ದೆ ಬಂದವನ ಹಾಗೆ ನಟಿಸುವವನನ್ನು ಎಬ್ಬಿಸಲಿಕ್ಕೆ ಸಾಧ್ಯ ಇಲ್ಲ. ಮದುವೆ ಆಗಲಿಕ್ಕೆ ಪಣ ಇಟ್ಟದ್ದು ಇವಳು, ಮದುವೆ ಆಗಬೇಕಾದ ಅವ. ಈಗ ಒಂದು ವೇಳೆ ಗೆಲ್ಲಿಕ್ಕೆ ಕಳುಹಿಸುವುದು ಹೌದಾದರೆ ಧೂಮ್ರಾಕ್ಷ ಗೆದ್ರೆ ಧೂಮ್ರಾಕ್ಷನ ಕೊರಳಿಗೆ ಮಾಲೆ ಹಾಕಬೇಡುವ ಇವಳು? ಚಂಡಮುಂಡರು ಗೆದ್ರೆ ಚಂಡಮುಂಡರ ಕೊರಳಿಗೆ ಹಾಕಬೇಡುವ? ಕಳುಹಿಸುವ ಅವನಿಗೆ ಗೊತ್ತುಂಟು ಹೋದವರು ಹಿಂದೆ ಬರುವುದಿಲ್ಲ, ಆದರೂ ಯಾಕೆ ಕಳುಹಿಸಿದ? ಬದುಕಿನ ಅಂತ್ಯದಲ್ಲಿ ನಾವು ಸಂಘ ಜೀವನ ಮಾಡಬೇಕಾದ್ದಲ್ಲ. ನೀನು ಓರ್ವನೇ ನಿಲುವೆ ಜೀವ ಸಮರದಲ್ಲಿ, ಧರ್ಮ ಸಂಕಟದಲ್ಲಿ, ನಿರ್ವಾಣ ದೀಕ್ಷೆಯಲ್ಲಿ, ನಿರ್ಯಾಣ ಘಟ್ಟದಲ್ಲಿ ನಿರ್ಮಿತ್ರ ನಿಗಲು ಕಲಿ. ನಮ್ಮೊಟ್ಟಿಗೆ ತುಂಬ ಜನ ಇದ್ರೆ ನಿವೃತ್ತ ಜೀವನ ಬಹಳ ಕಷ್ಟ ಆಗುತ್ತದೆ. ನಾವು ಒಂಟಿಯಾಗಿ ಬದುಕಲಿಕ್ಕೆ ಕಲಿಬೇಕು. ಮೋಕ್ಷವನ್ನು ಪಡೆಯುವಾಗ ಸಂಘದಿಂದ ಸಾಧ್ಯ ಇಲ್ಲ. ಮೋಕ್ಷವನ್ನು ಪಡೆಯಲಿಕ್ಕೆ ಒಬ್ಬನಿಗೆ ಮಾತ್ರ ಸಾಧ್ಯ, ಅವನ ಸಾಧನೆಯಿಂದ ಮಾತ್ರ ಸಾಧ್ಯ. ತನ್ನೊಂದಿಗೆ ಈ ದಾನವ ಕುಲ ಇದ್ರೆ ಪಡೆಯಬೇಕಾದ ಮೋಕ್ಷವನ್ನು ಪಡೆಯುವುದಕ್ಕಾಗುವುದಿಲ್ಲ ಎನ್ನುವುದಾಗಿ ಹೊರಟು ನಿಂತ ಶುಂಭ ಒಂದು ನಿರ್ಣಯ ಮಾಡಿದ್ದಾನೆ. ಉಣ್ಣುವಾಗ ದಾನವರ ಹೊಟ್ಟೆ ತುಂಬಿದ ಅಂತ ನೋಡಿ ಉಂಡ ಶುಂಭ, ಮಲಗುವಾಗ ದಾನವರು ನಿದ್ದೆ ಮಾಡಿದ್ದಾರಂತ ನೋಡಿದ ಶುಂಭ, ತಂಪಿನ ಕೋಣೆಗೆ ಹೋಗುವ ಮೊದಲು ದಾನವರಿಗೆಲ್ಲ ತಂಪುಂಟೋ ಅಂತ ನೋಡಿದ ಶುಂಭ. ಅವ ಮೋಕ್ಷ ಪಡೆಯುವ ಮೊದಲು ದಾನವರಿಗೆ ಕೊಡಿಸದೆ ಮೋಕ್ಷ ಪಡೆದಾನೆ. ಹಾಗಾಗಿ ನಾನು ಪಡೆಯುವುದನ್ನು ನನಗಿಂತ ಮೊದಲು ಪಡೆಯಲಿ ಎನ್ನುವುದಾಗಿ ತನ್ನವರನ್ನು ಮೊದಲು ಕಳುಹಿಸಿ ಕೊನೆಯ ಆದಿಯಲ್ಲಿ ನಿಂತಹ ಶುಂಭನ ದಾಸನಾಗಿ, ನನಗೆ ಇನ್ನೂ ಒಂದು ಅಪೇಕ್ಷೆ ಉಂಟು. ಒಂದು 4 ದಿವಸ ಆದರೂ ಶುಂಭ ಹೆಚ್ಚು ಬದುಕಬೇಕಿತ್ತು. ಏನು ಮಾಡುವ? ಒಂದು ಋಣ ಉಂಟಲ್ಲ. ಇಷ್ಟು ಸಮಯ ನಮಗೆ ಬದುಕು ಕೊಟ್ಟ ಶುಂಭನ ಅನ್ನದ ಋಣವನ್ನು ತೀರಿಸುವುದಕ್ಕೆ ಬೇಕಾಗಿ ಒಂದು ಪ್ರಯತ್ನ. ಬದುಕು ಸಿಕ್ಕಿದರೆ ಪ್ರಸಾದ, ಒಂದು ವೇಳೆ ಬದುಕು ಸಿಗದೇ ಇದ್ದರೆ ಮೋಕ್ಷ. ಎರಡಾದರೂ ಪ್ರಸಾದವೇ ನೋಡು.
ತ್ರೈಲೋಕ್ಯ ವಾಸಿನಾ ಮೀಡ್ಗಿ ತ್ರೈಲೋಕಂ ವರದಾ ಭವ. ತಾಯೇ, ಪಾದದ್ವಯಗಳಿಗೆ ಬೊಡಮಟ್ಟಿದ್ದೇನೆ. ಎದ್ದೇಳು. ನನ್ನ ಹೆಸರು ರಕ್ತಬೀಜಮ್ಮ. ಹ್ಮ್ ಶೋಣಿತಾಪುರದಿಂದ ಬಂದೆ. ಹ್ಮ್ ಶುಂಭದೊರೆ ನನ್ನ ಒಡೆಯ. ಆ ನಿನ್ನಲ್ಲಿ ತುಂಬಾ ಮಾತಾಡ್ಬೇಕು ಅಂತ ಇತ್ತು, ಗೊತ್ತಿಲ್ಲಮ್ಮ. ಹ್ಮ್ ಸ್ವಲ್ಪದರಲ್ಲಿ ಹೇಳ್ಬೇಕಾದನ್ನಾದ್ರೂ ಹೇಳ್ಬೇಕಲ್ಲ. ಹ್ಮ್ ತಾಯೇ, ಶುಂಭ ದಾನವ ಹ್ಮ್ ನಿನ್ನನ್ನು ಬಯಸಿದ. ಆ ನೀನೇನು ಮಾಡಿದೆ? ಹ್ಮ್ ಚೂಣಿಯನ್ನು ಹಂಬಲಿಸಿದೆ. ನಿಜ. ಗಂಡ ಹೆಂಡತಿ ಜಗಳವೇ ಮಾಡಬಾರ್ದು ಅಂತ ಇಲ್ಲ, ಹ್ಮ್ ಆದ್ರೆ ಎಲ್ಲಿ ಮಾಡಬೇಕು ಅಂತ ಉಂಟು. ಹ್ಮ್ ಗಂಡ ಹೆಂಡತಿ ಏಕಾಂತದಲ್ಲಿರುವಾಗ ಜಗಳ ಮಾಡಬೇಕು. ಹ್ಮ್ ಸಾರ್ವಜನಿಕರ ಮುಂಭಾಗದಲ್ಲಿ ಗಂಡನನ್ನು ಹೆಂಡತಿ, ಹೆಂಡತಿಯನ್ನು ಗಂಡ ಮೇಲಿಡಬೇಕು. ಹ್ಮ್ ಆಗ ಮಾತ್ರ ಸಂಸಾರ ಆಗುವುದು. ನೀನು ಸಾರ್ವಜನಿಕದಲ್ಲಿ ಜಗಳ ಮಾಡಿ ಕೋಣೆಯಲ್ಲಿ ಎಷ್ಟು ಒಳ್ಳೆಯದರಲ್ಲಿದ್ದೇನು ಪ್ರಯೋಜನ? ಹ್ಮ್ ನೀನು ಕಾಳಗದ ಪಣವನ್ನು ಮೊದಲೇ ಇಟ್ಟರೆ ಹ್ಮ್ ಸಂಸಾರ ಉಳಿದೀತ ತಾಯಿ. ಹ್ಮ್ ತಾಯೇ, ಓ ಸೌಂದರ್ಯದಲ್ಲಿ ಬೇರೆ ಬೇರೆ ವಿಧ ಉಂಟು. ಹಾ ತಲೆಗೆಡಿಸುವ ಮಾದಕ ಸೌಂದರ್ಯ, ಹ್ಮ್ ಆಕರ್ಷಿಸುವ ಮೋಹಕ ಸೌಂದರ್ಯ, ಹ್ಮ್ ಆರಾಧಿಸುವಂತೆ ಕಾಣುವ ಆರಾಧಕ ಸೌಂದರ್ಯ. ಹ್ಮ್ ಈಗ ಯೌವನದ ಹುಚ್ಚಿನಲ್ಲಿ ಮಾದಕ ಸೌಂದರ್ಯಕ್ಕೆ ಬಲೆ ಬೀಳುವೋ ಇರ್ಬೋದು, ಹ್ಮ್ ಮೋಹಕ ಸೌಂದರ್ಯಕ್ಕೆ ಆಕರ್ಷಿತನಾಗುವೋ ಇರ್ಬೋದು. ಹ್ಮ್ ಆದರೆ ಯಾರೇ ಒಬ್ಬನಾದರೂ ಹ್ಮ್ ತನ್ನ ಹೆಂಡತಿಯದ್ದು ಮಾದಕ ಮೋಹಕ ಸೌಂದರ್ಯ ಇರಬೇಕು ಅಂತ ಯೋಚಿಸ್ತಾನ? ಊರೆಲ್ಲ ಕೈ ಮುಗಿಯುವ ಸೌಂದರ್ಯವೇ ಇರಬೇಕು ಅಂತ ಯೋಚಿಸ್ತಾನ ಇಲ್ವೋ? ಹ್ಮ್ ಬಹುಶಃ ಶುಂಭನಿಗೆ ನೋಡಿದ್ರಲ್ಲಿ ಯಾರಲ್ಲಿಯೂ ಆರಾಧಕ ಸೌಂದರ್ಯ ಕಾಣಲಿಲ್ಲ, ಕಾಣ್ತದೆ. ಮೇನಕೆ ಇರ್ಬೋದು, ರಂಭಾದಿ ನಾರಿಯರು ಇರ್ಬೋದು, ಕೆಳಗಿನವರು ಇರ್ಬೋದು, ಮೇಲಿನವರು ಇರ್ಬೋದು, ಯಾರಲ್ಲಿಯೂ ಮೋಹಕವು ಮಾದಕವು ಬಿಟ್ಟರೆ ಆರಾಧಕ ಕಾಣಲಿಲ್ಲ. ಬಹುಶಃ ಚಂಡಮುಂಡರು ಹೇಳುವಾಗ ಅವನ ಕಣ್ಣಿನಿಂದ ಕಂಡಿದ್ದಾನೆ, ಇಲ್ಲಿ ಆರಾಧಕ ಸೌಂದರ್ಯ ಉಂಟು. ಲೋಕ ಎಲ್ಲ ಕೈ ಮುಗಿಯುವ ನನ್ನಂತವನ ಹೆಂಡತಿ ಲೋಕ ಎಲ್ಲ ಕೈ ಮುಗಿಯುವವಳೇ ಆಗಬೇಕು ಅಂತ ಬಯಸಿದ್ದಾನೆ ಕಾಣ್ತದೆ. ಹಾಗಾಗಿ ನಿನ್ನನ್ನು ಹಂಬಲಿಸಿದ್ದಾನೆ. ಅಮ್ಮ, ಒಂದು ದೊಡ್ಡ ಮನಸ್ಸು ಮಾಡಬೇಕು. ನೀನು ಅವನನ್ನು ಸೇರಿದ್ರೆ ಪ್ರಪಂಚ ಎಲ್ಲ ನಿಮಗೆ ಕೈ ಮುಗಿಯುವುದು. ನೀನು ಹೇಳಿದಾಗೆ ಅವ ಕೇಳುವುದು. ಲೋಕದಲ್ಲಿ ಎಲ್ಲರನ್ನೂ ಹೆದರಿಸಿದ್ರು ಕೂಡ ಗಂಡನಾದವ ಹೆಂಡತಿಗೆ ಹೆದರದೇ ಇದ್ರೆ ಮರುದಿವಸ ಸಂಸಾರ ನಡೀಲಿಕ್ಕಿಲ್ಲ. ಹೆದರುದು ಅಂತ ಹೇಳಿದ್ರೆ ಅವ ಜೀವ ಭಯದಿಂದ ಹೆದರಿದ ಅಂತ ಅರ್ಥ ಅಲ್ಲ, ಆ ಸಂಬಂಧಕ್ಕೆ ಗೌರವ ಕೊಟ್ಟ ಅಂತ ಅರ್ಥ. ಅಮ್ಮ, ಎಲ್ಲವನ್ನು ಬಿಟ್ಟಾದ್ರೂ ನಿನ್ನನ್ನು ಪಡೆಯುವುದಕ್ಕೆ ಹೊರಟ. ನೀನು ಅವನಿಗೆ ಸಿಕ್ಕಿದೆ ಎಂದಾದ್ರೆ ಸ್ವರ್ಗವನ್ನು ಬಿಟ್ಟಾನು, ದುಷ್ಟತನವನ್ನು ಬಿಟ್ಟಾನು. ಶೋಣಿತಾಪುರವೇ ನೀನು ಸ್ವರ್ಗ ಮಾಡಿದ್ರೆ ಈ ಕದಂಬವನ ಇಷ್ಟು ಬೆಳಕು ಬಂದಿದೆ, ಶೋಣಿತಾಪುರ ಸ್ವರ್ಗ ಆಗುದಿಲ್ಲ? ಆಗುದಿಲ್ವೇ? ದೊಡ್ಡ ಮನಸ್ಸು ಮಾಡು, ಇಲ್ಲಿಂದ ಅಲ್ಲಿವರೆಗೆ ಬಾ. ಒಂದು ಈ ದೇವಿ ಮಾತ್ರ ಸಾಕಾಗಿ ಹೋಗಿದೆ, ಬದಲಿಸ. ಲಕ್ಷಬೀಜ, ನನ್ನ ವಿಚಾರವನ್ನು ತಿಳಿದಂತಹ ನಿನ್ನೊಡೆಯ ಶುಂಭ ಇಲ್ಲಿಯವರೆಗೆ ಬಾರದೆ ನಿಮ್ಮವರನ್ನೆಲ್ಲ ಕಳುಹಿಸಿಕೊಟ್ಟ ನನ್ನ ಕೈಯಾರ ಕೊಲ್ಲಿಸಿದವನಿದ್ದಾನೆ. ಈಗ ಒಬ್ಬ ಸ್ತ್ರೀ ಭ್ರಾಂತನಾಗಿ ರಣ ಹೇಳಿ ಅಂದ ಅರಮನೆಯಲ್ಲಿ ಕುಳಿತಿದ್ದಾನೆ. ಆತನ ಕುರಿತು ಮಾತನಾಡುತ್ತಿರುವ ನೀನು ಒಬ್ಬ ಅಲ್ಪ
ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ